ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇವತ್ತಿನ ದಿನ ಯಮ್ಮಿಯಾಗಿರುವಂತಹ ಪಾಲಕ್ ರೈಸ್ನ ಯಾವ ರೀತಿ ಮಾಡೋದು, ಕೆಲವರು ಪಾಲಕ್ ರೈಸ್ ಅಂತಾರೆ, ಕೆಲವರು ಪಾಲಕ್ ಕಿಚಡಿ ಅಂತಾರೆ. ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ದಪ್ಪದಾದ ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಇಷ್ಟು ಸಾಮಗ್ರಿಗಳು ನಮಗೆ ಬೇಕಾಗುತ್ತೆ. ಸೊ ನಾನಿಲ್ಲಿ ದಪ್ಪ ತಳ ಇರೋ ಪಾತ್ರೆನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸಿಲ್ವರ್ ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಇದಕ್ಕೆ ಎಣ್ಣೆನ ಹಾಕೊತಿದ್ದೀನಿ. ಎಣ್ಣೆನ ಹಾಕೊಂಡಾದ್ಮೇಲೆ ಇದಕ್ಕೆ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕಾದ್ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಪಲಾವ್ ಎಲೆನ ಹಾಕೋತಿದ್ದೀನಿ. ಪಲಾವ್ ಎಲೆನ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಫಸ್ಟು ಶುಂಠಿನ ಹಾಕೊಂಡು ಫ್ರೆಂಡ್ಸ್, ಬೆಳ್ಳುಳ್ಳಿ ಹಾಕೊಂಡ್ರೆ ಫಸ್ಟ್ ಬೇಗನೆ ಬೆಳ್ಳುಳ್ಳಿ ಫ್ರೈ ಆಗುತ್ತೆ, ಶುಂಠಿ ಫ್ರೈ ಆಗೋಲ್ಲ. ಹಾಗಾಗಿ ನೀವು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೀವು ನೆಕ್ಸ್ಟು ಬೆಳ್ಳುಳ್ಳಿನ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಮೇಲೆ ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತೀನಿ. ಇದು ಜಾಸ್ತಿ ಫ್ರೈ ಆಗೋಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನೆಕ್ಸ್ಟು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಬೆಂದ್ಕೊಳುತ್ತೆ. ಹಾಗಾಗಿ ಇದು ಸ್ವಲ್ಪನೇ ಫ್ರೈ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು ತಕ್ಷಣವೇ ಹಿಂದ್ಗಡೆನೇ ನಾನು ಈರುಳ್ಳಿನ ಹಾಕ್ಕೊತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪಾಲಕ್ಕು ನಮ್ಮ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಪಾಲಕ್ನ ಯಾವುದೇ ರೀತಿಲಾದರೂ ಸ್ವಲ್ಪ ನಿಮ್ಮ ದೇಹಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು, ಕರ್ಬೇವನ್ನ ಹಾಕೋತಿದ್ದೀನಿ. ಕರ್ಬೇವನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಯಾವತ್ತಾದ್ರೂ ಜಾಸ್ತಿ ನಾನ್ ವೆಜ್ ತಿಂದಿರ್ತೀರ ಅಂಥ ಟೈಮಲ್ಲಿ ನೆಕ್ಸ್ಟ್ ಟೈಮ್ ನೀವೇನು ಮಾಡ್ಕೊಳ್ಳಿ, ಮೊಸರನ್ನ ಮಾಡ್ಕೊಳ್ಳೋದ್ರಿಂದ ಪಾಲಕ್ ರೈಸ್ ಮಾಡ್ಕೊಂಡು ತಿಂದರೆ ನಿಮ್ಮ ಹೊಟ್ಟೆ ತುಂಬ ತಂಪಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೆಕ್ಸ್ಟ್ ಉಪ್ಪು ಹಾಕೋತಿದ್ದೀನಿ. ಈರುಳ್ಳಿ ಬೆಂದ್ಕೊಳ್ಳಿ ಅಂತ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ನೆಕ್ಸ್ಟು ಟೊಮೆಟೊನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದೇ ಒಂದು ಟೊಮೆಟೊ ಹಾಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಲೋಟದಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೇ ಹೆಸರು ಬೇಳೆ ಹಾಕಿಸ್ಕೊಂಡು ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. 1 ಅಥವಾ 2 ವಿಷಲ್ ಆದರೆ ಸಾಕು, ಯಾಕಂದರೆ ಮಸಾಲೆ ಜೊತೆನೂ ಅನ್ನ ಬೆಂದ್ಕೊಳುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಿ ಕಟ್ಬಿಟ್ಟಿದ್ದೆ ಟೊಮೊಟೊ ಸ್ಮ್ಯಾಶ್ ಆಗಲಿ ಅಂತ. ನೆಕ್ಸ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ಆಪ್ಷನಲ್ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಒಣಮೆಣ್ಸಿನ್ಕಾಯಿ ಅಂತ ಹಾಕ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಕುಯ್ಸ್ಕೊಂಡು ತಿನ್ನೋದ್ರಿಂದ. ನೆಕ್ಸ್ಟು ನನಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ತೆಗೆದಿಟ್ಕೊಂಡಿದ್ನೋ ಅಂದರೆ ಪಾಲಕನ್ನು ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸಿ ರುಬ್ಬಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಆ ಒಂದು ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಜಾರಿಗೆ ಇರುತ್ತೆ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಯಾಕಂದರೆ ಪಾಲಕ್ ಸೊಪ್ಪು ಹಸಿ ವಾಸನೆ ಬರುತ್ತೆ. ಎಷ್ಟೇ ನೀವು ಬೇಯಿಸ್ಕೊಂಡ್ರು ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಅದರಲ್ಲೇ ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಕುದಿಯೋಕ್ಕೆ ಒಂದು ಕಡೆ ಸೈಡ್ ಇಟ್ಟ ಮೇಲೆ ನಾನಿಲ್ಲಿ ಅನ್ನ ತೋರಿಸ್ತಿದ್ದೀನಿ. ನೋಡಿ ಇಷ್ಟು ಬೇಯಿಸ್ಕೋಬೇಕು ಅಂತ ನಾನು ಒಂದೇ ವಿಷಲ್ ಹಾಕಿ ತೆಗ್ದಿದ್ದೀನಿ. ಸೊ ಬೇಳೆ ಮತ್ತು ಅನ್ನ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಈ ರೀತಿ ಈ ಅನ್ನನ ನಾವು ಇಲ್ಲಿ ಏನು ಮಿಶ್ರಣ ಇತ್ತು, ಪಾಲಕ್ ಇದು ಏನು ಗ್ರೇವಿ ಇತ್ತು, ಅದಕ್ಕೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸೊ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಳ್ಳೋದ್ರಿಂದ ನಿಮಗೆ ಕಲಿಸೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ನಿಮಗೆ ಕಲಿಸಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನೀರು ಹಾಕ್ತೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಂದಕ್ಕೊಂದು. ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಹಂತದಲ್ಲಿ ನಾವು ಗರಂ ಮಸಾಲೆನ 1 ಸ್ಪೂನು ಮತ್ತು ಧನಿಯಾ ಪೌಡರ್ನ 1 ಸ್ಪೂನ್ ಹಾಕೋಣ. ಈಗ ನಾನು ಫಸ್ಟು ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಾದ್ಮೇಲೆ ಈಗ 1 ಸ್ಪೂನು ಧನಿಯಾ ಪೌಡರ್ನ ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್ನ ಹಾಕೋತಿದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ನೀವು ಉಪ್ಪನ್ನ ನೋಡ್ಕೊಳ್ಳೋ ಅಂತ ಫ್ರೆಂಡ್ಸ್. ಈಗ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಎಷ್ಟು ಬೇಕಷ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಪಾಲಕ್ ರೈಸ್ ರೆಡಿ ಫ್ರೆಂಡ್ಸ್. ಇಷ್ಟೊಂದು ಪಾಲಕ್ ರೈಸು. ಲಾಸ್ಟಿಗೆ ಕೊತ್ತಂಬರಿ ಹಾಕಿ, ಇಲ್ಲಾಂದರೆ ರುಬ್ಬಕ್ಕೆ ನೀವು ಕೊತ್ತಂಬರಿ ಹಾಕೋಬೋದು. ಲಾಸ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಹಾಗಾಗಿ ಅಷ್ಟೇ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಪಾಲಕ್ ರೈಸ್ ರೆಡಿ ಆಗೋದು. ತುಂಬ ಸಖತ್ತಾಗಿರುತ್ತೆ. ಇದನ್ನು ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.